ರಾಷ್ಟ್ರೀಯ ಅಧ್ಯಕ್ಷನ ಬಿಡ್ತಾ ಇದ್ದೀವಿ. ಸೊ ಹೋದಾಗಂತ ಸ್ವಾಭಾವಿಕವಾಗಿ ಮಾತಾಡಬೇಕಾಗಿರ್ತದೆ, ರಾಜಕೀಯ ಮಾತಾಡಿದೆ ಅಷ್ಟೇ. ಸರ್, ನಿರ್ಣಯ ಆಗಿದೆ, ಶೀಘ್ರದಲ್ಲಿ ಪ್ರಕಟಿಸ್ತಾರೆ ಅಂತ ನಿನ್ನೆ ಹೇಳಿದ್ರಿ ಸರ್. ಅಂದರೆ ಗೊಂದಲ ಬಗೆಹರಿಸೋದು ನಿರ್ಣಯ ಆಗಿದೆ ಅಂತ. ಗೊಂದಲ ಏನಾಗಿದೆ ರಾಜ್ಯದಲ್ಲಿ, ಅದನ್ನು ವಿನಂತಿ ಮಾಡಿದ್ದೀವಿ. ಬೇಗ ನೀವು ಮಧ್ಯ ಪ್ರವೇಶ ಮಾಡಬೇಕು, ಇಲ್ಲಾಂದರೆ ತೊಂದರೆ ಆಗ್ತೈತೆ ಕಾರ್ಯಕರ್ತರಿಗೆ, ಸರ್ಕಾರ, ಪಕ್ಷಕ್ಕೆ ಅಂತ ಹೇಳಿದ್ದೀವಿ. ಸೊ ಆದಷ್ಟು ಬೇಗ ಮಾಡ್ತೀವಿ ಅಂತ ಖರ್ಗೆಜಿಯವರ ನಿನ್ನೆ ಹೇಳಿದಂಥ ಉದ್ದೇಶ. ಅಂದ್ರೆ ಬದಲಾವಣೆ ಅದು ಯಾವ ರೀತಿ ಒಟ್ಟು ಬಗೆಹರಿಸ್ಬೇಕು, ಗೊಂದಲ ಇರಬಾರ್ದು ಅನ್ನೋದು ನಮ್ಮ ಆಶೆ. ಅದನ್ನು ಹೇಳಿದ್ದೀವಿ ಅವ್ರಿಗೆ. ಶೀಘ್ರ ನಿರ್ಣಯ ಅಂತ ಹೇಳಿದ್ದಾರೆ, ಅಷ್ಟು ಮಾತ್ರ ಹೇಳಬಲ್ಲೆ. ಸರ್, ಬಾಗಲಕೋಟೆಯಲ್ಲಿ ಮೊನ್ನೆ ಶಿವಾಜಿ ಜಯಂತಿ ವೇಳೆ ಮೆರವಣಿಗೆ ವೇಳೆ ಕಲ್ಲು ತೂರಾಟ ಪ್ರಕರಣ ದೊಡ್ಡ ಪ್ರಮಾಣದಲ್ಲಿ ಸತ್ತು ಮಾಡ್ತಾ ಇರುವಂಥದ್ದು. ಈ ಸದ್ಯಕ್ಕೆ ಇವತ್ತು ಶ್ರೀರಾಮುಲು ಅವರು ಹೇಳುವಂಥದ್ದು, ಹಿಂದೂ ಕಾರ್ಯಕರ್ತರನ್ನು ಬಂಧಿಸಿದರೆ ರಾಜ್ಯಾದ್ಯಂತ ಹೋರಾಟಕ್ಕೆ ನಾವು ಸಜ್ಜಾಗ್ತೀವಿ, ಅಮಿತ್ ಶಾ ಅವರು ಪತ್ರ ಬರೀತೀವಿ. ನೋಡಿ, ಯಾರಿಗೆ ಪತ್ರ ಬರೋದಿಲ್ಲ, ಯಾರು ಭಾಗಿಯಾಗಿದ್ದಾರೆ ಕಲ್ಲು ತೂರಾಟದಲ್ಲಿ, ಹಿಂದೂಗಳಾಗಿರ್ಬೋದು, ಮುಸ್ಲಿಮರು, ಬೇರೆ ಯಾರು ಆಗಿರ್ಬೋದು ಕೂಡ ಅದನ್ನು ಪೊಲೀಸರು ಗುರುಸ್ತಾರೆ, ಪತ್ತೆ ಹಚ್ತಾರೆ. ಅವ್ರ ಬಗ್ಗೆ ಕೇಳ್ತಾರೆ. ಯಾರ ಬೇರೆ ಯಾರಿಗೋ ಹೋದ ಮನೆಯಲ್ಲಿದ್ದವ್ರಿಗೆ, ದಾರಿಯಲ್ಲಿ ಹೋಗೋರಿಗೆ ತೊಂದರೆ ಕೊಡ್ಲಿಕ್ಕೆ ಆಗೋಲ್ಲ. ಸೊ ಅದು ಸರ್ಕಾರ, ಪೊಲೀಸರು ನೋಡ್ತಾರೆ. ಯಾರು ಭಾಗಿಯಾಗಿದ್ದಾರೆ ಅವ್ರನ್ನ ಖಂಡಿತವಾಗಿ ಆರೋಪನೆ ಸರ್ಕಾರ ವಿರುದ್ಧ ಮಾಡ್ತಾ ಇರೋದು. ಈ ಸರ್ಕಾರ ಬಂದರೆ ಅದಕ್ಕೆಲ್ಲ ಹೇಳಲಿಕ್ಕೆ ನಮ್ಮ ಕಡೆ ಯಾವುದೇ ಉತ್ತರ ಇಲ್ಲ. ಎಷ್ಟು ಮಾತ್ರ ಹೇಳಬಲ್ಲೆ, ಯಾರು ತಪ್ಪಿಸ್ತರೋ ಅವ್ರ ಮ್ಯಾಗ ಮಾತ್ರ ಕ್ರಮ ಆಗಬೇಕು ಅಷ್ಟೇ. ಹೇಳಿರುವಂಥದ್ದು ಈಗಾಗಲೇ ಏನು ಸರ್ಕಾರ ಮುಸ್ಲಿಂ ತುಷ್ಟೀಕರಣವನ್ನು ಮಾಡ್ತಿದೆ, ಮತ್ತೊಂದು ಕಡೆ ಪೊಲೀಸರು ಅಸಹಾಯಕರಾಗಿದ್ದಾರೆ, ತಪ್ಪಿತಸ್ಥರ ಮೇಲೆ ಕ್ರಮ ಆಗ್ತಿಲ್ಲ ಅನ್ನುವಂಥ. ಆಗ್ತಾರೆ ಟೈಮ್ ಬೇಕಲ್ಲ, ತಕ್ಷಣ ಯಾರು ಹಿಡಿಲಿಕ್ಕೆ ಆಗೋಲ್ಲ. ಅವ್ರನ್ನ ನೋಡಬೇಕು, ವಿಡಿಯೋಗಳನ್ನು ಪರಿಶೀಲನೆ ಮಾಡಬೇಕು, ಯಾರು ಭಾಗಿಯಾಗಿದ್ದಾರೆ ಅವ್ರ ಕ್ರಮ ಕೈಗೊಳ್ತಾರೆ. ಈಗ ನಾವು ಹೇಳಿದ ಮ್ಯಾಗ ಅವ್ರು ಯಾರು ಅರೆಸ್ಟ್ ಮಾಡೋಕ್ಕಾಗೋಲ್ಲ, ಬಿಡ್ಲಿಕ್ಕೂ ಆಗೋಲ್ಲ, ಕ್ರಮ ಕೈಗೊಳ್ತಾರೆ. SP ಅವ್ರ ಮೇಲೆ ಕಲ್ಲು ಬಿದ್ದಿದೆ ಸರ್, ಆದರೂ ಕೂಡ ಅಲ್ಲಿ ಬಿದ್ದಿದೆ, ಮಾಡಿದಾರಲ್ಲ ಈಗಾಗಲೇ ಸುಮಾರು ಜನ ಅರೆಸ್ಟ್ ಮಾಡಿದ್ದಾರೆ. ಇನ್ನೂ ಹುಡುಕ್ಬೇಕಾಗ್ತದೆ, ಟೈಮ್ ತೊಳ್ತೈತೆ, ಮಾಡೋಣ ಆಗ್ತದೆ. ನಿಷ್ಪಕ್ಷಪಾತವಾಗಿ ನಾವು 2 ಸಲ ಶಾಂತಿ ಸಭೆ ಮಾಡೋದಕ್ಕೆ ಜಿಲ್ಲಾಡಳಿತ ವಿಫಲ ಆಗಿದೆ ಸರ್. ಒಂದ್ಸಲ ಒಂದು ಕುಮ್ನೂರು ಬಂದರೆ ಇನ್ನೊಂದ್ಸಲ ಒಂದು ಕುಮ್ನೂರು ಬರೋಕ್ಕಾಗ್ತಾ ಇಲ್ಲ. ಇನ್ನೂರು ಕೂಡ ಶಾಂತಿ ನೆಲೆಸ್ತಾ ಇಲ್ಲ, ಬಿಗು ಬಂದು ವಾತಾವರಣ ಇದೆ. ಯಾರು ಭದ್ರಾಯ್ತು ಬಿಟ್ರಾಯ್ತು, ಪೊಲೀಸರು ಅವ್ರ ಡ್ಯೂಟಿ ಮಾಡ್ತಾರೆ. ಬರ್ಬೇಕಂತೇನಿಲ್ಲ. ಸೊ ಪೊಲೀಸರು ತಮ್ಮ ಡ್ಯೂಟಿ ಮಾಡ್ತಾರೆ, ಕಾದು ನೋಡೋಣ. ಪೊಲೀಸರು ತಮ್ಮ ಕರ್ತವ್ಯನ ಸರಿಯಾಗಿ ಮಾಡ್ತಾರೆ ಅಂತ ನಾವೆಲ್ಲ ನಂಬಿದ್ದೀವಿ. ಒಳ್ಳೇದು ಮಾಡಲಿ. ಫಾರಿನ್ ಟೂರ್ ವಿಚಾರ ಇನ್ನೂ ಕೂಡ